ನನ್ನೆಲ್ಲ ಮಧ್ಯಮ ಮಿತ್ರರಿಗೂ ನಮಸ್ಕಾರ. ಹಾಗೂ ಯಾರೆಲ್ಲ ನನಗೆ ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ. ಇವತ್ತಿನ ನನ್ನ ವಿಡಿಯೋದಲ್ಲಿ ನನಗೆ ಏನು ಕಮೆಂಟ್ ಬಂದಿದೆ ನಿನ್ನೆ ವಿಡಿಯೋದಲ್ಲಿ, ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಅವರಿಗೆ ನಾನು ಕಮೆಂಟ್ ಅಷ್ಟೇ ಮಾಡಿರ್ತೀನಿ, ಬಟ್ ಫುಲ್ ಎಕ್ಸ್ಪ್ಲೈನ್ ಮಾಡಿರಲ್ಲ. ಅದಕ್ಕೋಸ್ಕರ ನಾನು ರಿಪ್ಲೈ ಮಾಡಿರ್ತೀನಿ, ಫುಲ್ ಎಕ್ಸ್ಪ್ಲೈನ್ ಮಾಡಿರಲ್ಲ. ಅದಕ್ಕೋಸ್ಕರ ವಿಡಿಯೋ ಮಾಡುವ ಅಂತೇಳಿ. ಮೊದಲನೆಯದಾಗಿ ನಾವು ಒಳಗಿಟ್ಟ ಗಿಡವನ್ನು ಕಟ್ ಮಾಡ್ಬೋದು. ಯಾಕೆಂತ ಹೇಳಿದರೆ ನಾವು ಒಳಗಿಟ್ಟಿರ್ತೇವಲ್ಲ, ಅದು ಬೇಸಿಗೆಯಲ್ಲಿ ಹೇಗಿರುತ್ತೆ ಹಾಗೆ ಮಳೆಗಾಲದಲ್ಲಿ ಇರುತ್ತೆ, ಎಂಥ ಪ್ರಾಬ್ಲಮ್ ಇರೋದಿಲ್ಲ. ಈಗ ಮಳೆಗಾಲದಲ್ಲಿ ಹೊರಗಡೆ ಇಟ್ಟರೆ ಇದಕ್ಕೆ ನೋಡಿ ನೀರು ಬೀಳುವುದಿಲ್ಲ ನನ್ನ ಗಿಡಕ್ಕೆ. ಆ ಥರ ನಿಮ್ಮ ಗಿಡ ಇದ್ದರೆ, ಈ ಪೊಸಿಷನಲ್ಲಿ ನಿಮ್ಮ ಗಿಡ ಇದ್ದರೆ ಇದೇ ಥರ ಇರಬೇಕಂತಿಲ್ಲ. ಮಳೆ ನೀರು ತಾಗದ ಹಾಗೆ ಇದ್ದರೆ ನೀವು ಗಿಡಗಳನ್ನು ಕಟ್ ಮಾಡ್ಬೋದು. ಕಟ್ ಮಾಡಿದ ನಂತರ ನೀವು ಯಾವುದು ಫರ್ಟಿಲೈಸರ್ ಹಾಕಬೇಕಂತ ಕೇಳಿದರೆ ಹಿಂಡಿ ನೀರನ್ನು ಹಾಕ್ಬೋದು, ಆಯಿತಾ. ಹಿಂಡಿದು ಫರ್ಟಿಲೈಸರ್ ಹಾಕ್ಬೋದು. ನಾನು ಹಿಂಡಿದು ಫರ್ಟಿಲೈಸರು 1 ವೀಕ್ ಆಯಿತು ಹಾಕಿ, ತೆಳುವು ಮಾಡಿ ಹಾಕಿದ್ದೆ. ಇವತ್ತು ಹಾಕಬೇಕಂತ ಇದ್ದೇನೆ, ಇವತ್ತು ಅಥವಾ ನಾಳೆ ಹಾಕ್ತೇನೆ. ಹಿಂಡಿದು ಫರ್ಟಿಲೈಸರ್ ಹಾಕ್ಬೋದು ಬುಡಕ್ಕೆ, ಅಥವಾ ಯಾವುದಾದ್ರೂ ಮಿಕ್ಸರ್ ಹಾಕ್ಬೋದು. ಹಿಂಡಿ ಹಾಕಿದರೆ ನಮಗೆ ಕೀಟ ಬರ್ತದೆ, ಕಷ್ಟ ಆಗುತ್ತೆ ಅಂದರೆ ನೀವು ಯಾವುದಾದ್ರು ಒಳ್ಳೆ ಮಿಕ್ಸರ್ ತಂದು ಹಾಕ್ಬೋದು, ಒಳ್ಳೆ ಪುಷ್ಷಾಗಿ ಚಿಗುರಿ ಬರಲಿಕ್ಕೆ, ಬೇರುಗಳು ಸ್ಟ್ರೆಂತ್ ಆಗಲಿಕ್ಕೆ. ಆಮೇಲೆ ಮೇಲ್ಗಡೆ ನೀವು ಪಚ್ಚೆ ಪೌಡರನ್ನು ಸ್ಪ್ರೇ ಮಾಡ್ಬೋದು. ಬ್ಲೂ ಕೂಪರ್ ಅಂತ ಹೇಳ್ತೇವಲ್ಲ, ಅದು ಸ್ಪ್ರೇ ಮಾಡ್ಬೋದು. ಅಥವಾ ಬಾಳೆಹಣ್ಣಿದು ಅಥವಾ ಇದರದ್ದು ಈರುಳ್ಳಿದು ಸಿಪ್ಪೆಯನ್ನು ನಾವು ತೆಗೆದಿಟ್ಟಿರ್ತೇವಲ್ಲ, ಅದರದ್ದು ಫರ್ಟಿಲೈಸರ್ ಮಾಡಿ ಕೂಡ ಸ್ಪ್ರೇ ಮಾಡ್ಬೋದು. ಅದು 2 ಚಿಗುರು ಬರಲಿಕ್ಕೆ ಒಳ್ಳೆಯದಾಗತ್ತೆ. ಅಥವಾ ನಮಗೆ ಅದು ಯಾವುದು ಮಾಡಲಿಕ್ಕೆ ಆಗೋದಿಲ್ಲ, ನಮಗೆ ಕಷ್ಟ ಆಗುತ್ತೆ ಅಂತ ಹೇಳಿದರೆ, ಅಂದರೆ ಅದು 3 days ಆದರೂ ಬೇಕಾಗ್ತದೆ ಅದು ಫರ್ಟಿಲೈಸರ್ ರೆಡಿ ಆಗಲಿಕ್ಕೆ. ನಾನು ಹಿಂದೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಅದು ಬೇಕಿದ್ದರೆ ಹಿಂದಿನ ವಿಡಿಯೋ ನೀವು ನೋಡ್ಕೊಳ್ಬೋದು. ಇಲ್ಲ ಅಂತ ಹೇಳಿದರೆ ನಾನು ಬೇಕಿದ್ದರೆ ನಿಮಗೆ ವಿಡಿಯೋ ಬೇಕಂತ ಹೇಳಿದರೆ ನಾನು ಹೇಗೆ ಮಾಡೋದು ಅಂತ ಹೇಳ್ತೇನೆ. ನಾನು ಮಾಡ್ತಾ ಇಲ್ಲ ಆ್ಯಕ್ಚುಲಿ, ಮಾಡಲಿಕ್ಕೆ ಅಂಥೇಳಿ ಸ್ವಲ್ಪ ಈರುಳ್ಳಿ ಸಿಪ್ಪೆಯನ್ನು ಎತ್ತಿಟ್ಕೊಂಡಿದ್ದೇನೆ, ಅದರಲ್ಲಿ ಇನ್ನು ಮಾಡಿ ತೋರಿಸಬೇಕು. ಅದನ್ನು ಸ್ಪ್ರೇ ಮಾಡ್ಬೋದು. ಇನ್ನೊಂದು ಕಮೆಂಟ್ ಅಂತ ಹೇಳಿದರೆ ಸುಡ್ಮಣ್ಣು ಹಾಕ್ಬೋದಾ ಅಂತೇಳಿ. ಒಳಗಡೆ ಇಟ್ಟ ಗಿಡಕ್ಕೆ ಖಂಡಿತವಾಗಿ ಸುಡ್ಮಣ್ಣು ಹಾಕ್ಬೋದು, ಆದರೆ ಯಾವುದೇ ರೀತಿಯಿಂದ ಮಳೆಯಲ್ಲಿಟ್ಟ ಸುಡ್ಮಣ್ಣನ್ನು ಹಾಕಬೇಡಿ. ಡ್ರೈ ಇದ್ದ ಸುಡ್ಮಣ್ಣಾದರೆ ನೀವು ಆರಾಮಾಗಿ ಹಾಕ್ಕೊಳ್ಬೋದು. ಯಾವುದೇ ಕಾರಣಕ್ಕೂ ನೀರು ಬೀಳಬಾರ್ದು, ನೀರು ಜಾಸ್ತಿ ಬೀಳಬಾರ್ದು, ಸ್ವಲ್ಪ ಆದರೂ ಪರವಾಗಿಲ್ಲ. ಜಾಸ್ತಿ ನೀರು ಬಿದ್ದಾಗ ಸುಡುಮಣ್ಣಲ್ಲಿ ನೀರು ನಿಲ್ತದೆ, ನೀರು ಹಿಡ್ಕೊಳ್ತದೆ. ಸುಡುಮಣ್ಣು ಮತ್ತು ಮರಳು ಎಲ್ಲ ನೀರು ಹಿಡ್ಕೊಳ್ತದೆ. ಹಾಗಾಗಿ ಸುಡುಮಣ್ಣನ್ನು ನೀವು ಡ್ರೈ ಇರುವ ಪ್ಲೇಸಿಗೆ ಹಾಕ್ಬೋದು. ಅಂದರೆ ಮಳೆ ನೀರು ಕಡಿಮೆ ಬೀಳ್ತದೆ ಅಂತಾದರೆ, ಅಥವಾ ಪ್ಲಾಸ್ಟಿಕ್ಕೆಲ್ಲ ನಾವು ಕವರ್ ಮಾಡಿದ್ದೇವೆ ಅಂತಾದರೆ ನೀವು ಹಾಕ್ಬೋದು, ಎಂಥ ತೊಂದರೆ ಇಲ್ಲ. ಆದರೆ ಕೊಳೆಯುವ ಸಾಧ್ಯತೆ ಇರ್ತದೆ, ಅದು ಸ್ವಲ್ಪ ಹೀಟು ಒಳ್ಳೆಯದಾಗ್ತದೆ ಗಿಡಕ್ಕೆ, ಆದರೆ ಮಳೆ ನೀರು ನಿಲ್ಲುವ ಸಾಧ್ಯತೆ ಇರ್ತದೆ ಅದರಿಂದ. ಹಾಗಾಗಿ ನೀವು ಹೊರಗಡೆ ಇಟ್ಟರೆ ಸ್ಕಿಪ್ ಮಾಡಿ, ಒಳಗಡೆ ಇಟ್ಟರೆ ಅದಕ್ಕೆ ಹಾಕ್ಬೋದು, ತೊಂದರೆ ಇಲ್ಲ. ಇನ್ನೊಂದೆಂತ ಹೇಳಿದರೆ, ಇನ್ನೊಂದೇನು ಕಮೆಂಟ್ ಬಂದಿದೆ ನನಗೆ, ಗಿಡದ ಎಲೆ ಉದುರಿದೆ ಅಂತ ಹೇಳಿದ್ದೀರಿ. ನಿಮ್ಮ ಗಿಡದ ಸಿಚುವೇಶನ್ ಹೇಗಿದೆ ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿ. ಬಟ್ ನೀರು ನಿಲ್ತಾ ಇದೆಯಾ ಬುಡದಲ್ಲಿ, ಅಥವಾ ಕೀಟ ಬಂದಿದೆಯಾ ಅಂತ ನೋಡಿ. ಕೀಟ ಬಂದರೆ ಅದಕ್ಕೆ ಮದ್ದು ಸ್ಪ್ರೇ ಮಾಡಬೇಕು. ನೀರು ನಿಂತಿದೆ ಅಂತ ಹೇಳಿದರೆ, ನೀರು ಕಡಿಮೆ ಬುಡದಲ್ಲಿ ನಿಲ್ಲುವಂಥ ಪೊಸಿಷನ್, ಅಂದರೆ ಮಳೆ ನೀರು ಮೇಲಿಂದ ಬೀಳಲಿಕ್ಕೆ ಬುಡಕ್ಕೆ ಬೀಳದ ಹಾಗೆ ನೋಡ್ಕೊಳ್ಳಿ. ಆಮೇಲೆ ಅದಕ್ಕೆ ಪಚ್ಚೆ ಪೌಡರನ್ನು ಬುಡಕ್ಕೆ ಹಾಕಿದರೆ ಅದು ಸ್ವಲ್ಪ ಕವರ್ ಆಗ್ತದೆ, ಅಂದರೆ ಫಂಗಸ್ ಎಲ್ಲ ಹೋಗುತ್ತೆ, ಗಿಡ ಚಿಗುರು ಬರಲಿಕ್ಕೆ ಅನುಕೂಲ ಆಗುತ್ತೆ. ಪಚ್ಚೆ ಪೌಡರ್ ಹಾಕಿದರೆ ಗಿಡ ಚಿಗುರಲಿಕ್ಕೆ ಒಳ್ಳೆಯದಾಗತ್ತೆ. ಪಚ್ಚೆ ಪೌಡರೇ ಅಂತ ಹಾಕಬೇಕಂತಿಲ್ಲ, ಅದಕ್ಕೆ ರಿಲೇಟೆಡ್ ಬೇರೆ ಬೇರೆ ಇರ್ತದೆ. ನೀವು ಫರ್ಟಿಲೈಸರ್ ಶಾಪಲ್ಲೇ ಹೋಗಿ ಕೇಳಿದಾಗ ಅದಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಕೊಡ್ತಾರೆ. ಪಚ್ಚೆ ಪೌಡರ್ ಇದೆಯಾ ಅಂತ ಕೇಳಿ, ಇಲ್ಲ ಅಂತ ಹೇಳಿದರೆ ಅದಕ್ಕೆ ರಿಲೇಟೆಡ್ ಯಾವುದಾದ್ರು ಇದೆಯಾ ಅಂತ ಕೇಳಿ, ಅದನ್ನು ಕೊಡ್ತಾರೆ. ಹೆಚ್ಚಾಗಿ ಎಲ್ಲ ಫರ್ಟಿಲೈಸರ್ ಶಾಪ್ಗಳಲ್ಲಿ ಇರ್ತದೆ. ಅದು ಮಲ್ಲಿಗೆ ಗಿಡಕ್ಕೆ ಮಾತ್ರ ಅಲ್ಲ, ಹಲವು ಗಿಡಕ್ಕೆ ಅದನ್ನು ಹಾಕ್ತಾರೆ, ಫಂಗಸ್ ಆಗಬಾರ್ದು ಅಂತ ಹಲವು ಗಿಡಗಳಿಗೆ ಅದನ್ನು ಸ್ಪ್ರೇ ಮಾಡ್ತಾರೆ ಅಥವಾ ಬುಡಕ್ಕೆ ಹಾಕ್ತಾರೆ. ಹಾಗಾಗಿ ಎಲ್ಲ ಫರ್ಟಿಲೈಸರ್ ಶಾಪ್ಗಳಲ್ಲಿ ಬ್ಲೂ ಕೂಪರ್ ಇರ್ತದೆ. ಇಷ್ಟು ನಾನು ನಿಮಗೆ ತಿಳಿಸಿದೆ, ನಿಮಗೆ ಅರ್ಥ ಆಯ್ತು ಅಂತ ನಾನು ಅಂದ್ಕೊಳ್ತೇನೆ. ಇನ್ನೊಂದು ಏನಂತ ಹೇಳಿದರೆ, ನಾನು ಒಂದು ಗಿಡವನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೇನೆ, ಅದು ಯಾವುದಂತ ತೋರಿಸ್ತೇನೆ ಇಲ್ಲಿ ನೋಡಿ. ಇದು ಗಿಡ ನೀವು ಕಟ್ ಮಾಡ್ಬೋದಾ ಅಂತ ಕೇಳಿದರೆ, ನೋಡಿ ನಾನು ಇದನ್ನು ಕಟ್ ಮಾಡಿದ್ದೇನೆ, ಆಯಿತಾ. ಮತ್ತು ನೀವು ಬುಡಕ್ಕೆ ನೀರು ಹಾಕಬೇಕಾ ಸೈಡಲ್ಲಿ ಇಟ್ಟದ್ದು ಅಂತ ಕೇಳಿದರೆ, ಖಂಡಿತವಾಗಿಯೂ ಇದಕ್ಕೆ ನಾನು ಡೈಲಿ ನೀರು ಹಾಕ್ತೇನೆ, ಆಯಿತಾ.
ಡೈಲಿ 1 ಲೀಟರ್ ನೀರು ಹಾಕ್ತೇನೆ ನಾನು. ನೀರು ಬೇಕಾಗ್ತದೆ, ನಾವು ಸೈಡ್ ಇಟ್ಟಾಗ ಅದಕ್ಕೆ ಸಹ ನೀರು ಬೇಕಾಗ್ತದೆ. ನೀರು ಹಾಕದೆ ಸೈಡಿಗೆ ಇಡಬೇಡಿ, ಯಾಕಂತೇಳಿದರೆ ನೀರು ಪ್ರತಿದಿನ ನೀರು ಬೇಕು. ನೋಡಿ, ಒಂದು ದಿನ ನಾನು ಸೈಡ್ ಇಟ್ಟ ಗಿಡಕ್ಕೆ ನೀರು ಹಾಕಲಿಲ್ಲ ಅಂದರೆ ಈ ಥರ ಇರುವೆಗಳು ಬರ್ತದೆ ನೋಡಿ. ನೋಡಿ ಹೇಗೆ ಇರುವೆ ಮಣ್ಣನ್ನು ಮೇಲೆ ಮೇಲೆ ಮಾಡಿದೆ ನೋಡಿ. ನೋಡಿ ಈ ಥರ ಬರ್ತದೆ ಮತ್ತು ಗಿಡ ಹಾಳಾಗ್ತದೆ. ನನಗಿದು ನೆನಪೋಗಿದೆ ನೀರು ಹಾಕಲಿಕ್ಕೆ. ನಿನ್ನೆ ಒಂದೇ ದಿನದಲ್ಲಿ ಆ ಪರಿಸ್ಥಿತಿಯಾಗಿದೆ. ಹಾಗಾಗಿ ನಾವು ಸೈಡ್ ಇಟ್ಟ ಗಿಡಕ್ಕೆ ನೀರು ಹಾಕಬೇಕು. ಇದನ್ನು ನಾನು ಸೈಡ್ ಇಟ್ಟಿದ್ದೇನೆ ನೋಡಿ. ಇದನ್ನು ನಾನು ಟ್ರಿಮ್ ಮಾಡಿದ್ದೇನೆ, ಫುಲ್ಲು ಗೆಲ್ಲುಗಳನ್ನೆಲ್ಲ ಕಟ್ ಮಾಡಿದ್ದೇನೆ ನೋಡಿ. ಮುರಿದಿದ್ದೇನೆ, ನಾನು ಕಟ್ ಮಾಡಲಿಲ್ಲ, ಮುರಿದಿದ್ದೇನೆ, ಎಲ್ಲ ಗೆಲ್ಲುಗಳನ್ನು ಮುರಿದಿದ್ದೇನೆ. ಯಾಕಂತ ಹೇಳಿದರೆ ಇದು ಸ್ವಲ್ಪ ಎಲೆ ಎಲ್ಲ ಉದುರ್ಕೊಂಡಿತ್ತು, ಹೊಸದಾಗಿ ಚಿಗುರು ಬರಲಿ, ಹೊಸತು ಗೆಲ್ಲುಗಳು ಬರಲಿ ಅಂತ ಎಲ್ಲ ಕಟ್ ಮಾಡಿದ್ದೆ. ಹಾಗಾಗಿ ಚಿಗುರು ಬಂದಿದೆ, ಪರವಾಗಿಲ್ಲ. ಇದಕ್ಕೆ ನಾನು ಬುಡಕ್ಕೆ ಹಿಂಡಿದು ಫರ್ಟಿಲೈಸರ್ ಹಾಕಿದ್ದೇನೆ. ಇನ್ನೊಂದು ಬ್ಲಾಕ್ ಸ್ಟಾರ್ ಮತ್ತು ಬ್ಲೂ ಸ್ಟಾರ್ ಅದು ಮಿಕ್ಚರ್ ಹೇಳಿದ್ದೆಲ್ಲ ಅದನ್ನು ಹಾಕಿದ್ದೇನೆ. ಮತ್ತು ಬಾಳೆಹಣ್ಣಿದು ಸಿಪ್ಪೆಯನ್ನು ಹಾಕಿದ್ದೇನೆ. ನಾನು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ. ಇದೇ ಗಿಡ, ಇದು ಚಂದ ಚಿಗುರು ಬಂದಿದೆ ನೋಡಿ. ಇದು ಫುಲ್ಲು ಒಣಗಿ ಹೋಗಿತ್ತು, ಇದಕ್ಕೆ ನೀರು ಹಾಕ್ತಿರ್ಲಿಲ್ಲ ನಾನು. ಮೇಲಿಂದ ನೀರು ಬೀಳ್ಬೋದೇನೋ, ಮಾಡಿದ್ದು ನೀರು ಬೀಳ್ಬೋದೇನೋ ಅಂತ ಹೇಳಿ ನಾನು ಹಾಕಿರಲಿಲ್ಲ. ಬಟ್ ಇದಕ್ಕೆ ಮಾಡಿದ್ದು ನೀರು ಬೀಳಲಿಲ್ಲ. ಹಾಗಾಗಿ ಸ್ವಲ್ಪ ನನ್ನ ಡಿಲೆಯಿಂದ ಸ್ವಲ್ಪ ಒಣಗಿತ್ತು ಗಿಡ. ಎಲೆ ಎಲ್ಲ ಉದುರಿಕೊಂಡು ಸ್ವಲ್ಪ ಏನೋ ಒಂಥರ ಆಗಿತ್ತು. ಅದಕ್ಕೆ ಮತ್ತೆ ನನಗೆ ಎಲ್ಲ ಹಾಕಿದ ಮೇಲೆ ಪುನಃ ರೆಡಿ ಆಗ್ತಾಯಿದೆ. ನಾವು ಖಂಡಿತವಾಗಿಯೂ ಒಳಗಡೆ ಇಟ್ಟಾಗ ನೀರು ಹಾಕಬೇಕಾಗತ್ತೆ, ಇಲ್ಲಾಂದರೆ ಗಿಡ ಬೇರೆ ರೀತಿಯನ್ನು, ಅಂದರೆ ಅದಕ್ಕೆ ಒಂದು ರೋಗದ ಹಾಗೆ ಕಾಣಿಸ್ತದೆ. ಬಟ್ ರೋಗ ಅಲ್ಲ ಅದು. ನಾವು ನೀರಿಲ್ಲದಿದ್ದಾಗ ಹೇಗಾಗುತ್ತೆ, ನಾವು ನೀರು ಕುಡಿಯೋದಿದ್ರೆ ನಮಗೆ ರೋಗ ಬರುತ್ತಲ್ಲ, ಹಾಗೆಯೇ ಅದಕ್ಕೊಂದು ರೋಗ ಬರುತ್ತೆ. ಆ್ಯಕ್ಚುಲಿ ಅದಕ್ಕೆ ಏನು ಹೊರಗಡೆಯಿಂದ ಬರೋದಲ್ಲ, ನಾವು ಮಾಡಿರೋ ಕಾರಣ ಅದು ಆ ಥರ ಬರುತ್ತೆ. ಹಾಗಾಗಿ ಅದಕ್ಕೆ ಸಹ ನೀರು ಹಾಕಬೇಕು ನಾವು. ಇನ್ನೊಂದು ಎಂತ ಹೇಳಿದರೆ, ನಾವು ಈ ಥರ ಒಳಗಿಟ್ಟ ಗಿಡಕ್ಕೆ ಹಿಂಡಿದು ಫರ್ಟಿಲೈಸರನ್ನು ಆರಾಮಾಗಿ ಹಾಕ್ಬೋದು. ನಾನು ನಿಮಗೆ ತೋರಿಸ್ತೇನೆ ನಾನು ಹೇಗೆ ಮಾಡಿಟ್ಟಿದ್ದೇನೆ ಅಂತ. ಫರ್ಟಿಲೈಸರ್ ಮಾಡಿಟ್ಟಿದ್ದೇನೆ ನೋಡಿ. ಆರಾಮ್ಸೆ ಇದನ್ನು ನಾವು ಗಿಡಗಳಿಗೆ ಹಾಕ್ಬೋದು. ಯಾಕಂತ ಹೇಳಿದರೆ ಇದು ಎಲೆಯ ಗಿಡದ ಬೇರಿಂದ ಎಲೆ, ಕಾಂಡ, ಹೂಗಳಿಗೂ ತುಂಬ ಸ್ಟ್ರಾಂಗ್ ಆಗಿ ಕೊಡುತ್ತೆ ನೋಡಿ. ಮಲ್ಲಿಗೆ ಮಗ್ಗು ನಿಮಗೆ ನೋಡುವಾಗ ಕಾಣಿಸ್ತದೆ ಎಷ್ಟು ತೋರ ಉಂಟಂತೇಳಿ. ಇದು ಸ್ಟ್ರೆಂತ್ ಆಗಬೇಕಂತ, ಗಿಡವೇ ಸ್ಟ್ರೆಂತ್ ಆಗಬೇಕು ಟೋಟಲಿ ಅಂತ ಹೇಳಿದರೆ ಮಣ್ಣಿನ ಸತ್ವವನ್ನು ತುಂಬ ಹಿಡಿದಿಟ್ಕೊಳ್ತದೆ ಇದು. ಯಾಕಂತ ಹೇಳಿದರೆ ಇದು ನಾವು ನೀರು ಮಾಡಿ ಹಾಕಿದ ಕಾರಣ ಬೇಗ ಬೇರುಗಳಲ್ಲಿ, ಕಾಂಡಗಳ ಮೂಲಕ, ಎಲೆಗಳ ಮೂಲಕ ಅದಕ್ಕೆ ಗಿಡಕ್ಕೆ ಒಳ್ಳೆ ಫುಡ್ಡಾಗಿ ಸಿಗ್ತದೆ. ನಾವು ಮಿಕ್ಸರೆಲ್ಲ ಹಾಕಿದಾಗ ಅದು ಕರಗಿ ಬರುವಾಗ 15 ಡೇಸ್ 20 ಡೇಸ್ ಆಗಿರುತ್ತೆ. ಇದು ಹಾಗಲ್ಲ, ಡೈರೆಕ್ಟ್ ಹಾಕಿದ ದಿನದಿಂದ ತಗೊಳ್ತದೆ ಆಯಿತಾ. ಇದು ತುಂಬ ಬಂದಿದೆ ಮಾತ್ರ. ನಾನು ನಿಮಗೆ ನೋಡಿ, ತುಂಬ ಚೆಂದ ಬಂದಿದೆ ನೋಡಿ, ಎಷ್ಟು ಚೆಂದ ಬಂದಿದೆ. ಇದು ನಾನು ತುಂಬ ತೆಳುವಲ್ಲಿ ಹಾಕ್ತೇನೆ ಆಯಿತಾ, ದಪ್ಪದಲ್ಲಿ ಹಾಕೋದಿಲ್ಲ. ಯಾಕಂತ ಹೇಳಿದರೆ ಮಣ್ಣಿನ ಮೇಲೆ ದಪ್ಪದಲ್ಲಿ ನಿಂತರೆ ಕೀಟಗಳು ಜಾಸ್ತಿ ಆಗುತ್ತೆ. ಸ್ವಲ್ಪ ಸ್ವಲ್ಪ ವಾರದಲ್ಲಿ ಒಮ್ಮೆ ಹಾಕಿದರೂ ನಡೀತದೆ, 15 ಡೇಸ್ಗೊಮ್ಮೆ ಹಾಕಿದರೂ ನಡೀತದೆ. ಇದನ್ನು ತೆಳುವಾಗಿ ಹಾಕಬೇಕು. ಆದರೆ ಹೊರಗಡೆ ಇಡ್ತೀವಲ್ಲ ನಾವು ಗಿಡ, ಅದಕ್ಕೆ ಹಾಕಬಾರ್ದಾಯ್ತು. ಅದಕ್ಕೆ ಹಾಕಿದರೆ ಅದು ಗಿಡ ಕೊಳಿತದೆ. ಈಗ ನೀವು ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಒಳಗಡೆ ಇದ್ದ ಗಿಡ ಹಾಕ್ಬೋದಾ ಅಂತ, ನೀವೆಲ್ಲ ಇದನ್ನು ಹಾಕ್ಬೋದು. ಫರ್ಟಿಲೈಸರ್ ಚೆನ್ನಾಗಿ ಚಿಗುರು ಬರ್ತದೆ ಗಿಡ. ಇದಕ್ಕೆ ಅಷ್ಟು ಖರ್ಚು ಕೂಡ ಆಗೋಲ್ಲ, ಖರ್ಚು ಕೂಡ ಕಡಿಮೆ ಮೇಂಟೆನೆನ್ಸು. ಹಾಗಾಗಿ ನಾವು ಮೇಂಟೈನ್ ಮಾಡ್ಕೊಂಡು ಹೋದರೆ ಗಿಡವನ್ನು ಇದರಿಂದ ನಾವು ಸ್ಟ್ರಾಂಗಾಗಿ ಇಟ್ಕೊಳ್ಬೋದು. ಕಟ್ ಮಾಡೋದು ಅಷ್ಟೇ, ಕಟ್ ಮಾಡಿದ ಗಿಡಕ್ಕೆ ಇದನ್ನು ಹಾಕ್ಬೋದು. ಇದು ಚಿಗುರು ಬರಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಇದನ್ನೇ ಹಾಕ್ತಾಯಿದ್ದೇನೆ, ಕಂಟಿನ್ಯೂ ಹಾಕ್ತಾಯಿದ್ದೇನೆ. ಹಾಗಾಗಿ ನಿಮಗೆ ಹೇಳ್ತೇನೆ. ನಾನೀಗ 2 ಟೈಮ್ಸ್ 3 ಟೈಮ್ಸ್ ಹಾಗೆ ಹಾಕಿದೆ. ಮಳೆಗಾಲ ಬಂದ ನಂತರ ನನಗೆ ಒಳ್ಳೆಯದೇ ಆಗಿದೆ, ಎಂಥ ಪ್ರಾಬ್ಲಮ್ ಇಲ್ಲ. ಇವತ್ತು ನನಗೆ 1.5 ಚೆಂಡು ಹೂ ಸಿಕ್ಕಿದೆ, ಖುಷಿ ಆಗ್ತಾಯಿದೆ. ನೆಕ್ಸ್ಟು ನನಗೆ ಜಾಸ್ತಿ ಸಿಗ್ಬೋದು. ಇವಾಗ ಕಡಿಮೆ ಇದೆ, ಬಟ್ ನೆಕ್ಸ್ಟು ಜಾಸ್ತಿ ಸಿಗ್ಬೋದು. ಹಾಗಾಗಿ ನನಗೆ ಖುಷಿ ಇದೆ. ನನಗೆ ಎಷ್ಟು ಕಡಿಮೆ ಸಿಕ್ಕರೂ ಖುಷಿ ಇದೆ, ಜಾಸ್ತಿ ಸಿಕ್ಕರೂ ಖುಷಿ ಇದೆ. ನಾನು ಮಾಡಿದ್ರಲ್ಲಿ ಸಕ್ಸಸ್ ಆಗಿದೆ ಅನ್ನೋದೊಂದೇ ನನಗೆ ತುಂಬ ಖುಷಿ. ಅದರಲ್ಲಿ ಎಷ್ಟು ಸಿಗ್ತದೆ ಸಿಗಲ್ಲ, ಬಟ್ ಅದು ನನಗೆ ಟೆನ್ಷನ್ ಇಲ್ಲ. ನಾನು ಅದಕ್ಕೆ ಯಾರ ಹತ್ರ ಸಹ ನಿಮಗೆ ಎಷ್ಟಿದೆ ಅಂತ ನಾನು ಇಲ್ಲಿ ಎಲ್ಲ ವೀಡಿಯೋದಲ್ಲಿ ಎಲ್ಲ ಎದುರಿಗೆ ನಮ್ಮ ಮನೆಗೆ ಯಾರಾದರೂ ಬಂದ್ರೂ ಕೇಳಲ್ಲ. ಯಾಕಂತ ಹೇಳಿದರೆ ನಮ್ಮ ಶ್ರಮಕ್ಕೆ ತಕ್ಕಾಗೆ ಸಿಗ್ತಾ ಉಂಟಲ್ಲ ಸಾಕು ಅಂತ, ಅಷ್ಟು ಖುಷಿ. ಹಾಗಾಗಿ ಕಷ್ಟಪಟ್ಟಿದ್ದಷ್ಟು ನಮಗೆ ಸಿಗ್ತದೆ ಪ್ರತಿಫಲ. ನಿಮ್ಮೆಲ್ಲರ ಕಮೆಂಟಿಗೆ ನಾನು ಉತ್ತರಿಸಿದ್ದೇನೆ ಅಂತ ನನ್ನ ಭಾವನೆ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಮ್ಮೆ ನನಗೆ ತಿಳಿಸಿ, ಖಂಡಿತವಾಗಿ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ.
ಬಾಯ್ ಬಾಯ್.